ಬಂದಪ್ಪ ಬೆಂಗಳೂರಿಂದ. ಇದೀಗ ತಾನೇ ಬಂದೇನ? ಚೆನ್ನಾಗಿದ್ದೀನಪ್ಪ. ನೀನು ಓದಾಭ್ಯಾಸ ಚೆನ್ನಾಗೈತಾನೆ? ಎಲ್ಲ ಚೆನ್ನಾಗಿ ನಡೀತಾ ಇದೆಯಣ್ಣ. ಯಾಕಣ್ಣ ನಮ್ಮ ಹೊಲದಾಗಿನ ಸುಟ್ಟೋದ್ ಕಬ್ಬು ವಿಷಯ ನನಗ್ಯಾಕಣ್ಣ ತಿಳಿಸಲಿಲ್ಲ? ಇಲ್ಲಪ್ಪ, ಎಲ್ಲಿ ನನ್ನ ತಮ್ಮನಿಗೆ ಓದಿನ ತೊಂದರೆ ಆಗುತ್ತೇನಂತ ನಾನೇ ಹೇಳಿಲ್ಲಪ್ಪ. ಅಂದ ಹಾಗೆ ನಿನಗೆ ಯಾರಪ್ಪ ಹೇಳಿದ್ರು? ನನಗೆ ನನ್ನ ಸ್ನೇಹಿತರು ಫೋನ್ ಮಾಡಿ ತಿಳಿಸಿದ್ರಣ್ಣ, ನಿಮ್ಮ ಹೊಲದಾಗಿನ ಕಬ್ಬು ಸುಟ್ಟೋಗೈತೆ ಅಂತ ಹೇಳಿ. ಅದಕ್ಕೆ ಬರುವಾಗ ಡೈರೆಕ್ಟ್ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಮುಖ್ಯಮಂತ್ರಿಯವ್ರಿಗೊಂದು ಒಂದು ಅರ್ಜಿ ಬರೆದಿದ್ದೀನಿ, ಸುಟ್ಟು ಹೋದ ಕಬ್ಬಿನ ಬೆಳೆಗೆ ಪರಿಹಾರ ಕೊಡ್ರಿ ಅಂತ. ಈ ಅರ್ಜಿಗೆ ಅತಿಗೆ ನೀನು 2 ಸಹಿ ಮಾಡಿದ್ರೆ ಆದಷ್ಟು ಬೇಗ ಪರಿಹಾರ ಬರುತ್ತೆ. ಏನಪ್ಪ, ನನ್ನ ಸುಟ್ಟು ಹೋದ ಕಬ್ಬಿಗೆ ಪರಿಹಾರ ಬರುತ್ತಾ? ನಿಜವಾಗ್ಲೂ ಬರುತ್ತನ? ತಮ್ಮ, ಪರಿಹಾರ ಬರ್ತಂದ್ರೆ ಖಂಡಿತವಾಗಿ ಸಹಿ ಮಾಡ್ತೇನಪ್ಪ, ಖಂಡಿತವಾಗಿ ಸಹಿ. ಆಯ್ತಲ್ಲ. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಇದ್ರಲ್ಲ, ಆದಷ್ಟು ಬೇಗ ಪರಿಹಾರ ನಿನ್ನ ಅಕೌಂಟ್ಗೆ ಬರುತ್ತೆ. 1-2 ನಿಮಿಷ ಒಳಗಡೆ ಹೋಗ್ಬರ್ತೀನಿ. ಆಯ್ತಪ್ಪ. ನೋಡಿದ್ಯಾ ಭಾರತಿ, ನನ್ನ ತಮ್ಮ ಎಷ್ಟೊಂದು ಶಾಣೆ ಆಗಿಬಿಟ್ಟ. ಸುಟ್ಟೋದ ಪರಿಹಾರಕ್ಕೆ ಸುಟ್ಟೋದ ಬೆಳೆಗೆ ಪರಿಹಾರ ಕೊಡ್ತಾರಂತೆ. ಹೌದು ರೀ, ನನ್ನ ಮೈದನ ಮೇಲೆ ನನಗೆ ನಂಬಿಕೆ ಇತ್ತು. ಆ ನಂಬಿಕೆ ಇವತ್ತು ನಿಜವಾಯ್ತು ರೀ, ನಿಜವಾಯ್ತು. ಸಾವಿತ್ರಿ, ಆದಷ್ಟು ಬೇಗ ನನ್ನ ತಮ್ಮ ಈ ಊರಿಗೆ ದೊಡ್ಡ ಡಾಕ್ಟರ್ ಆಗಿ ಬರ್ಬೇಕನ್ನೋದೇ ನನ್ನ ಆಸೆ ಕಣೆ. ಏನೋ ಮಾಡ್ತಾ ಇದ್ಯಾ ನೀನು? ಸಿಗರೇಟ್ ಸೇರ್ತಾ ಇದ್ದೀನಿ. ಮೈದುನ ಡಾಕ್ಟರ್ ಆಗ್ಬೇಕಾದವನು ಸಿಗರೇಟ್ ಸೇರ್ತಾರ? ಡಾಕ್ಟರ್ ಆಗ್ಬೇಕಾದವರು ಸಿಗರೇಟ್ ಸೇದಬಾರ್ದಂತ ಯಾವ ನನ್ನ ಮಗ ಹೇಳಿದ? ಏ ಧರ್ಮ್ಯ, ಏನ್ ಮಾಡಿದೆ ನೀನು? ನಮ್ಮ ಹೊಲದಾಗ ಕಬ್ಬು ಸುಟ್ಟು ಹೋಯ್ತಾ? ರಾತ್ರಿ ಕಬ್ಬನ್ನ ಕಡಿದು ಫ್ಯಾಕ್ಟ್ರಿ ಕಳಿಸಿ, ಆ ಫ್ಯಾಕ್ಟ್ರಿದಿಂದ ಬಂದ ಹಣದಿಂದ ಈ ವಿಟಿಕಲಾಡಿ ಕೊಳ್ಳಾಗ ಬಂಗಾರ ಪದಕ ಮಾಡಿಸಿ. ಯಾಕೋ ಮೈದುನ, ಯಾಕೋ ಈ ರೀತಿ ಮಾತನಾಡ್ತಾ ಇದ್ದೀಯ? ನಾವು ಮಾಡಿರುವ ತಪ್ಪಾದ್ರೂ ಏನು ನೋಡು, ನಮ್ಮ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಎಲ್ಲಿ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಾವು ಮಕ್ಕಳು ಯೋಚನೆ ಕೂಡ ಮಾಡಲಿಲ್ಲ ಕಣೋ, ಮಾಡಲಿಲ್ಲ. ಆದ್ರೆ ಇವತ್ತು ಈ ನಿನ್ನ ಪ್ರೀತಿ ಆತಿಕೆಗೆ ಬಾಯಿಗೆ ಬಂದಂತೆ ಮಿಟಕ್ಲಾಡಿ ಅಂತ ಇದೆಯಲ್ಲ. ಮಾಡೋ ನಾಟಕ ನೋಡು. ನಿನ್ನ ಹೊಟ್ಟೆಗೆ ಮಕ್ಕಳು ಹುಟ್ಟಿದ್ರ ನನ್ನ ಮ್ಯಾಗರ ಪ್ರೀತಿ ಕಡಿಮೆ ಮಕ್ಕೈತಂತ ನೀವು ಮಕ್ಕಳ ಹಿಡಿದು ಬಿಟ್ರಿ. ನೀವು ಮಕ್ಕಳ ಹಿಡಿದು ಬಿಟ್ಟಿದ್ದು ನನ್ನ ಮ್ಯಾಗರ ಪ್ರೀತಿ ಕಡಿಮೆ ಮಕ್ಕೈತಂತ ಅಲ್ಲ, ಮತ್ತೆ ಮಕ್ಕಳ ಕೊಡ ಗಂಡಸ್ತನ ನಿನ್ನ ಗಂಡಿನ ತಕ್ಕಿಲ್ಲ ಅಂತ. ಏನು ಮಾತಾಡ್ತಾ ಇದ್ದೀಯ ನೀನು? ಕರ್ಮರಾಜ, ನಾನು ನಿನ್ನ ಒಡ ಹುಟ್ಟಿದ ತಮ್ಮ ಕಣೆ. ನನ್ನ ಗಂಡಸ್ತನ ಬಗ್ಗೆ ಮಾತಾಡ್ತೀಯ? ಹೌದು, ಗಂಡಸ್ತನ ಇಲ್ಲದ ಸಣ್ಣ ನಮಗ ನೀನು. ಅದಕ್ಕೆ ಅಲ್ವಾ ಒಡ ಹುಟ್ಟಿದ ತಮ್ಮಗ ಮೋಸ ಮಾಡಿದಿ. ಏ ಧರ್ಮ್ಯ, ಅದಕ್ಕೆ ನಾವು ನಿನಗೆ ಪ್ರತಿಯಾಗಿ ಮೋಸ ಮಾಡ್ತಾ ಇರೋದು. ಇಷ್ಟೋ ತನಕ ನೀವು ಇಬ್ರು ಬಾಂಡ್ ಪೇಪರ್ ಮೇಲೆ ಹೆಬ್ಬಟ್ಟು ಹಚ್ಚಿದ್ರಲ್ಲ, ಅದೇನಂತ ತಿಳ್ಕೊಂಡಿರಿ? ಮತ್ತೆ ಪರಿಹಾರ ಅಲ್ಲ, ಮತ್ತೇನು? ಈ ನಿನ್ನ ಸಮಸ್ತ ಆಸ್ತಿಯನ್ನ ನನ್ನ ಹೆಸರಿಗೆ ಬಿಟ್ಟು ಕೊಟ್ಟಿನಿ ಅಂತ. ಏ ಧರ್ಮ್ಯ, ಇನ್ ಮುಂದಿದೆ ನನ್ನ ಮನೆ. ನನ್ನ ಮನೆಯಾಗ ರಾಕ್ ನಿಮ್ಮಿಬ್ಬರಿಗೆ ಜಾಗ. ನನ್ನ ಜೀವ ಹೋಗೋ ಅಡಿಗಾರು, ನನ್ನ ಕುತ್ತಿ ಹೆಚ್ಚಿಗೋ. ಆದ್ರೆ ತಮ್ಮ, ನೀ ಹೊಡೆದಿದ್ದು ನಿನ್ನೂ ಆಗಿಲ್ಲಪ್ಪ. ಎಲ್ಲಿ ಹೊಡೆಯೋಡತ್ ನನ್ನ ತಮ್ಮನ ಕೈ ನೋವು ಅಂತ ನನ್ನ ಮನಸ್ಸು ಬರಗಾಕತ್ತೋ, ನನ್ನ ಮನಸ್ಸು. ನಾನು ಯಾಕಪ್ಪ ಸುಳ್ಳು ಹೇಳಿ, ನಾನು ಯಾಕಪ್ಪ ನಿನಗೆ ಮೋಸ ಮಾಡಲಿ? ನಾವಿದ್ದಾಗ ಸಿದ್ದಪ್ಪನ ಗುಡಿಗೆ ಹೆಗಲ ಮ್ಯಾಗ ಹೊತ್ತು ಒಂದು ಜಾತ್ರೆ ಕರ್ಕೊಂಡೋಗಿದ್ದೆ. ಕೈ ತುತ್ತು ಮಾಡಿ ಉಣಿಸ್ತಿದ್ದೆ. ಆದ್ರೆ ತಮ್ಮ, ಇವತ್ತದ ಕೈ ಹಿಡಿದು ಪಡಿಯೋ ಹಂಗಾದಲ್ಲೋ, ಪಡಿಯೋ. ಏನಾಗಿದೆ? ಏ ಧರ್ಮ್ಯ, ಅಂತೆ ಸಂತೆ ಕಂತೆ ಪುರಾಣಗಳನ್ನು ಬಿಚ್ಚಿಟ್ಟು ನನ್ನ ಮನಸ್ಸು ಬಾಧಶಕ್ ನೋಡ್ಬೇಡ. ಸುಮ್ಮನೆ ಮನೆ ಬಿಟ್ಟು ಹೋದ್ರು ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ಕತ್ತಿಡ್ ಹೊರಗಾಕ್ಬೇಕಾಗತ್ತೆ. ಹೋಗ್ತೀವಪ್ಪ, ಹೋಗ್ತೀವಿ.
ಆದ್ರೆ ತಮ್ಮ ನಿನ್ನೆಯಿಂದ ಹೊಲಕ್ಕೆ ಹೋಗಿ ಒಂದು ತನ್ನಾನು ತಿಂದಿಲ್ಲಪ್ಪ. ದಯಮಾಡಿ ಒಂದು ತನ್ನ ಕೊಡುವ ತಮ್ಮ, ನಿನ್ನ ಕೈ ಮುಗಿದು ಕೇಳಕೊತೀನಿ. ಹೊಟ್ಟಿ ಹಸದೈತಿ, ಹಸಿವು ಅಂತ ಬಂದವ್ರಿಗೆ ಯಾವತ್ತೂ ಹಾಗೆ ಕಳಿಸಬಾರ್ದು. ಏಯ್, ಏನ್ ನೋಡಕತ್ತಿ? ನಿನ್ನ ಗಂಡಗ ಹೊಟ್ಟೆ ಹಸ್ತೈತಂತ, ಒಳಗಡೆ ಅನ್ನ ಐತಿ, ತಂದು ಬೋಯಾಗ ತುರ್ಕ. ತಮ್ಮ, ಉಣ್ಣು ಅನ್ನನ ಕಾಲಿಂದ ಹೊತ್ತಿಲ್ಲಪ್ಪ. ತಮ್ಮ, ಇದ ಅನ್ನಕ್ಕ ನೀವು ಒಂದು ದಿವಸ ಅನ್ನ ಅನ್ನ ಅಂತ ಅಲಿಬೇಕಾಗ್ತದ ತಮ್ಮ. ಏಯ್, ಮೌಚ ಬಾಯ್. ಅದಕ್ಕೆ ಬಲ್ಲವರೊಂದು ಮಾತು ಹೇಳ್ತಾರೆ, ತಿನ್ನೋ ಅನ್ನದ ಕಾಳಿ ನಿಮಗ ತಿನ್ನವನ ಹೆಸರು ಬರೆದಿರಬೇಕು ಅಂತ. ಆ ಅನ್ನದ ಕಾಳಿ ನಿಮಗೆ ನಿನ್ನ ಹೆಸರು ಬರೆದಿಲ್ಲ ಅಂದ್ರೆ ಆ ಅನ್ನದ ಕಾಳು ನಿನಗೆ ದಕ್ಕಲ್ಲ. ಈಗ ಏನ್ ಮಾಡ್ತಿ? ಹೊಟ್ಟೆ ಬೇರೆ ಹಸ್ತೈತೆ ಅಂತ ಹೇಳಕತ್ತಿ, ಹೆಂಗಿದ್ರು ಮಣಿ ಬಿಟ್ಟು ಹೊಂಟಿರಿ. ಧರ್ಮ್ಯ, ಈಗಿರುದು ನಿನಗೆ ಒಂದ ದಾರಿ, ಅದೇನ್ ಗೊತ್ತಾ? ಇದೇ ಜನರಿಗೋಸ್ಕರ ಅಲ್ವಾ ನೀನು ಸಾಲ ಸೂಲ ಮಾಡಿ ನನ್ನ ತಲೆ ಮ್ಯಾಗ ಹೊರಿಸಿದಿ. ಇವತ್ತಿದೇ ನಿನ್ನ ಜನರಿಗೆ ಕೇಳು. ಇವತ್ತು ನನ್ನ ತಮ್ಮ ಮಣಿ ಬಿಟ್ಟು ಹೊರಗೆ ಹಾಕ್ಯಾನ, ಯಾರಾದ್ರೂ ಒಂದು ತುತ್ತು ಅನ್ನ ಕೊಡ್ರಿ, ಇಲ್ಲ ಭಿಕ್ಷೆ ನೀಡ್ರಿ ಅಂತ ಭಿಕ್ಷೆ ಕೇಳು. ನೀನು ನಿಜವಾಗ್ಲೂ ಧರ್ಮಾಪುರದ ಧರ್ಮವಂತನಾಗಿದ್ರೆ, ಸತ್ಯವಂತನಾಗಿದ್ರೆ, ನ್ಯಾಯವಂತನಾಗಿದ್ರೆ, ಈ ನಿನ್ನ ಧರ್ಮಾಪುರದ ಜನ ನಿನಗೆ ಧರ್ಮ ಮಾಡ್ತಾರಂತ ನಾನು ನೋಡ್ತೀನಿ. ಕೇಳು, ಭಿಕ್ಷೆ ಭಿಕ್ಷೆ ಕೇಳು. ಭಿಕ್ಷಾ ನೀಡಿರಿ, ಪ್ರಾಣ ಉಳಿಸಿರಿ. ಭಿಕ್ಷೆ ನೀಡಿರಿ, ದಾನ ಮಾಡಿರಿ. ಭಿಕ್ಷೆ ನೀಡಿರಿ, ದಾನ ಮಾಡಿರಿ. ಭಿಕ್ಷೆ ನೀಡಿರಿ. ಹಸುವಿನ ತಾಪ ತಾಳದೆ ಇಟ್ಟು ಮನವು ಬೇಡಿರೆ ಭಿಕ್ಷೆಯಾಡ. ಹಸುವಿನ ತಾಪ ತಾಳದೆ ಎಂದು ಮನವು ಬೇಡಿರೆ ಭಿಕ್ಷೆಯಾರ ನೀಡಿರಿ. ಭಿಕ್ಷೆಯ ನೀಡಿರಿ, ಭಿಕ್ಷೆಯ ದಾನ ಮಾಡಿರಿ, ದಾನ ಮಾಡಿರಿ. ಭಿಕ್ಷೆ ನೀಡಿರಿ, ದಾನ ಮಾಡಿರಿ. ಭಿಕ್ಷೆ ನೀಡಿರಿ.
ತಾಪ ತಾಳದೆ ಎಂದು ಮನವು ಬೇಡಿರೆ ಭಿಕ್ಷೆಯಾರ ಹಸುವಿನ ತಾಪ ತಾಳದೆ ಎಂದು ಮನವು ಬೇಡಿರೆ ಭಿಕ್ಷೆಯಾರ ನೀಡಿರೆ ಭಿಕ್ಷೆಯ ನೀಡಿರಿ ಭಿಕ್ಷೆಯ ದಾನ ಮಾಡಿರಿ ದಾನ ಮಾಡಿರಿ ಭಿಕ್ಷೆ ನೀಡಿರಿ ದಾನ ಮಾಡಿರಿ ದಾನ ಮಾಡಿರಿ ದಾನ ಮಾಡಿರಿ. ಶಬಾಷ್ ಧರ್ಮಣ್ಣ ಶಬಾಷ್. ನೀನು ನಿಜವಾಗ್ಲೂ ಧರ್ಮಾಪುರದ ಧರ್ಮಣ್ಣ ಅಂತ ಪ್ರೂವ್ ಮಾಡಿಬಿಟ್ಟಿ. ಅಂತೂ ನೀ ನಂಬಿದ ಜನ ನಿನ್ನ ಕೈ ಬಿಡ್ಲಿಲ್ಲ. ಧರ್ಮಣ್ಣ, ಇಷ್ಟೊಂದು ದುಡ್ಡು ಮೊದಲೇ ನೀನು ಹೆಬ್ಬಟ್ಟು, ನಿನಗೆ ಲೆಕ್ಕ ಹಾಕಕ್ಕೆ ಬರಂಗಿಲ್ಲ. ನಾನು ಲೆಕ್ಕ ಹಾಕಿ ಕೊಡ್ತೀನಿ. ಧರ್ಮ್ಯ, ಈಗ ನೀನು ಹೋಗ್ತಾ ಇರೋದು ಬೀದಿ ಬೀದಿ ಅಲ್ಲದ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬಿಡೋದಕ್ಕೆ. ಇಷ್ಟೊಂದು ದುಡ್ಡು ನೋಡಿ ಯಾರು ನಿನ್ನ ಚುಚ್ಚಿಕೊಂಡು ಬಿಟ್ರೆ ದುಡ್ಡಿಗೋಸ್ಕರ ಪ್ರಾಣ ಕಳ್ಕೊಂತೀಯೇನು? ಬೇಡ, ತಗೋ ಈ 10 ರೂಪಾಯಿ ತಗೋ. ಈ 10 ರೂಪಾಯಿ ತಗೊಂಡು ಇಬ್ಬರು ಗಂಡ ಹೆಂಡತಿ ಹೊಟ್ಟೆ ತುಂಬ ಊಟ ಮಾಡಿ ಸುಂದರವಾದ ಸಂಸಾರ ಮಾಡ್ರಿ. ತಗೋ 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 ತಗೋ. 10 ರೂಪಾಯಿ ಹೊಟ್ಟೆಯ ತುಂಬ ಸುಂದರವಾದ ಜೀವನ. ತಮ್ಮ, ಈ 10 ರೂಪಾಯಿ ಬಳಸಿಬಿಟ್ನೆ ಅಂದ್ರ ನನ್ನ ನಿನ್ನ ನೆನಪು ಇವತ್ತಿಗೆ ಮುಗಿದು ಬಿಡುತ್ತಪ್ಪ, ಇವತ್ತಿಗೆ ಮುಗಿದು ಬಿಡುತ್ತ. ನಾ ಬಳಸೋದಿಲ್ಲಪ್ಪ, ಈ 10 ರೂಪಾಯಿ ಬಳಸೋದಿಲ್ಲ. ನನ್ನ ತಮ್ಮ ಕೊಟ್ಟಿದ್ದ 10 ರೂಪಾಯಿಯನ್ನ ತುಂಬಾ ಜೋಪಾನ ಮಾಡ್ತೀನಿಪ್ಪ, ತುಂಬಾ ಜೋಪಾನ. ಯಾಕಂದ್ರ ನಾನು ಈ ಮನೆ ಬಿಟ್ಟು ಬಹು ದೂರ ಹೋಗ್ತಿದ್ದೀನಿ. ಅಲ್ಲಿ ನನ್ನ ತಮ್ಮನ ನೆನಪು ಬಂದ್ರ ಯಾರಿಗಪ್ಪ ತಮ್ಮ ಅಲ್ಲಿ. ಈ 10 ರೂಪಾಯಿದಾಗ ನನ್ನ ತಮ್ಮನಿಗೆ ಅಂತೀನಪ್ಪ, ನನ್ನ ತಮ್ಮನಿಗೆ ತುಂಬಾ ಜೋಪಾನ ಮಾಡ್ತೀನಿ. ಏ ಧರ್ಮ್ಯ, ನಿನಗೆ ಬೇಕಾದ ವ್ಯಕ್ತಿಯೊಬ್ಬರನ್ನು ಅದ್ಭುತವಾದ ಉಡುಗೊರೆ ಕೊಟ್ಟಾರ. ಕೊಟ್ಟಂತ ವ್ಯಕ್ತಿ ಯಾರು, ಇದರಲ್ಲಿರೋ ಅದ್ಭುತವಾದ ಉಡುಗೊರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ನೀನೇ ಬಿಚ್ಚಿ ನೋಡು. ನನಗನ್ಸಿತ್ತು ನನ್ನ ತಮ್ಮ ಅಂತವಲ್ಲ, ಯಾರ ಕಲಿಕೆ ಮಾತು ಕೇಳಿ ಹಿಂಗೆ ಮಾತಾಡಕತ್ತಾನ ಅಂತ ಅನಿಸ್ತಿ. ಲೇ ಮಗನ ಶ್ರೀಕಾಂತ್ ಗೌಡ, ಅಂದು ನಾನು ನಿನ್ನ ಮನೆಗೆ ಬಂದಾಗ ನಾನು ಚಪ್ಪಲ್ ಹೇಟ ಹೋಗೋದು, ಇನ್ನೊಂದು ಚಪ್ಪಲ್ ಐತೆ ಮಗನ ನನ್ನ ತಮ್ಮನಲ್ಲಿ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದೆ. ಮಗನ ಗೌಡ, ಇಂದು ಅದ ಚಪ್ಪಲ್ನವನ್ನು ನನ್ನ ತಮ್ಮನ ಕೈಯಲ್ಲಿ ಕೊಟ್ಟ ಕಳಿಸಿ ಅಲ್ಲ ಮಗನ. ನೋಡ್ಕೊತೀನಿ ಮಗನ, ನಾನು ನೋಡ್ಕೊತೀನಿ. ಹಾ ಏ ಧರ್ಮ್ಯ, ಮನುಷ್ಯ ಕನಸು ಕಾಣ್ಬೇಕು, ಆದ್ರೆ ತಿರ್ಕಣಿತರ ಹಗಲು ಕನಸು ಕಾಣ್ಬಾರ್ದು. ಸುಮ್ಮನೆ ಮನೆ ಬಿಟ್ಟು ಹೋಗು. ನಡಿ ಬರ್ತಿ. ಈ ಮನೆ ಋಣ ಮುಗಿತು, ಅನ್ನದ್ರಿನ ಕಡಿತು. ನಿಧಿ ಇದ್ದ ಮನೆಯಾಗ ವಿಧಿ ಹೊಕ್ಕ ಮೇಲೆ ಅದು ಯಾರು ನಿಲ್ಲಿಸ್ಕೊಡುದಿಲ್ಲ. ಇವತ್ತು ನಾನು, ನಾಳೆ ನೀನು
ಎಲ್ಲರೂ ಒಂದು ದಿವಸ ಹೋಗುದ ನಡಿ ಸಾವಿತ್ರಿ, ಎಲ್ಲಿಯಾದ್ರೂ ಮುಂದೂರಿಗೆ ಹೋಗಿ 100-200 ರೂಪಾಯಿ ಕೂಲಿ ಕುಂಬಳಿ ಮಾಡಿ ಬದುಕು. ನಡಿ ಸಾವಿತ್ರಿ, ನಡಿ. ಸಿರಿ ಸುಖ ನೋಡು ಎನಿಸಿ ದೊರೆತನ ಇರಿಸಿ ಚಪಲತೆಯನ್ನ ವಿಧಿಸಿ ಅರುಣಿನ ದೀಪ ಉರಿಸಿ ನಡೆದನು ಧರ್ಮ ವಿರಾಗಿ ತಮ್ಮನಗಿ ಅನತೆಯಾಗಿ ಧರ್ಮನ ಪ್ರೇಮದ ಮೂರ್ತಿ ಸತ್ಯ ಸೀತೆಯು ಧರ್ಮನ ಸ್ಫೂರ್ತಿ ಭೂಮಿಯ ಗೆದ್ದವ ರಾಜ ಮನದಾಶಯ ಗೆದ್ದವ ಪೂಜ ಬದುಕಿ ವಿಧಿ ಸೂತ್ರವೋ ಮಾನವ ನೆಪ ಮಾತ್ರವೋ ಜನಗಣ ಮಾತಾ ಶಿರದಲ್ಲಿ ಧರಿಸಿದ ಅನುಭವ ರಘುರಾಮ ತ್ಯಾಗವೇ ನಿಜ ಧರ್ಮ. ತಮ್ಮ, ಯಾಕ ಹೆಂಗೋ ಮನೆ ಬಿಟ್ಟ ಹೊಂಟೀನಿ. ನನ್ನ ಕಳ್ಳು ತಮ್ಮ ಅಂತ ಜಗಾಕತೈತಿ. ಬಾಯ್ತು ಮಮ್ಮಿ, ಅಣ್ಣ ಅಂತ ಬಾರು ಬಾರು, ನನ್ನ ಕಳ್ಳು ಜಗಾಕತೈತಿ. ಅಣ್ಣ ಅಂತ ಅಣ್ಣ ಅಂತ ಕೊಲ್ದ. ಹೋಲ್ ಬಿಡಪ್ಪ ತಮ್ಮ, ಭಾಳ ದಿವಸದಿಂದ ಈ ಮನೆ ಆಗದ ದುಡುಕಂತ ಬಂದ ಆಳು ಅಂತ ತಿಳಿದಪ್ಪ ಬಾರು ಬಾರು, ನನ್ನ ಕಳ್ಳು ಜಗಾಕತೈತಿ. ಬಾರು ಆಳು ಅಂತ ಕೊಲ್ದ. ಹೋಲಿ ಬಿಡಪ್ಪ, ಬರ್ತೀನಪ್ಪ ತಮ್ಮ. ತನು ಸುಖ ಒಂದೇ ಗೋರಿ ಐತಿ ಮಿತಿ ಮನೆಯ ತೋರಿ ಮತಿ ಭ್ರಮೆ ಹೊಂದುತ್ತ ಜಾರಿ ಬದನದ ಅಂಜುಮ ಸೇರಿ ನನ್ಮನಗೆ ಮೀರಿ ನೀತಿಯ ನೀರಿತು ದಾರಿ ಯೋಗವು ಪುಣ್ಯದ ಗೋಧಿ ಮನಿ. ಓ ಮೈ ಗಾಡ್,